ಹಲೋ ವಿದ್ಯಾರ್ಥಿಗಳೇ, ಈ ರೌಂಡ್ 1ಗೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಆಪ್ಷನ್ ಎಂಟ್ರಿ ಹೇಗೆ ಮಾಡಿದ್ದೀರಾ ಅದು ಬಹಳ ಮುಖ್ಯ. ಏಕೆಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಆಗಸ್ಟ್ 27 ಬೆಳಗ್ಗೆ 11 ಗಂಟೆಗೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗ್ತಾ ಇದೆ ಟೈಮಿಂಗ್ಸ್. ಅಷ್ಟರೊಳಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ಸಪೋಸ್ ನಿಮಗೆ ಮಾರ್ಕ್ ರಿಸಲ್ಟ್ 2ನಲ್ಲಿ ಕಾಲೇಜು ಅಲಾಟ್ ಆಗಿದ್ದರೆ ಸಿಕ್ಕಿದರೆ ಅದೇ ಕಾಲೇಜು ರೌಂಡ್ 1ನಲ್ಲೂ ಸಿಗುತ್ತಾ? ಸಿಕ್ಕಿದ್ರೂ ಸಿಕ್ಕಬಹುದು, ಸಿಕ್ಕದಲ್ಲೇ ಇದ್ದರೂ ಇರಬಹುದು, ಹೇಳೋದಕ್ಕಾಗಲ್ಲ. ಈಗ ರಿಲೀಸ್ ಮಾಡಿರೋ ಕಟ್ ಆಫ್ನ ಚೆಕ್ ಮಾಡ್ಕೊಳ್ಳಿ. ಆ ಕಟ್ ಆಫ್ ಪರ್ಸೆಂಟೇಜ್ ನೋಡಿಕೊಂಡು ರ್ಯಾಂಕ್ ನೋಡಿಕೊಂಡು ನಿಮಗೆ ಯಾವ ಕಾಲೇಜಲ್ಲಿ ಸೀಟು ಅಲಾಟ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಐ ಥಿಂಕ್ ಮಾಡಿದ್ದೀರ. ಕೆಲವು ರೌಂಡ್ 1ನಲ್ಲಿ ಕೆಲವು ರೂಲ್ಸ್ಗಳಿದ್ದಾವೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ರೂಲ್ಸ್ ಇದ್ದಾವೆ. ಆ ರೂಲ್ಸ್ಗಳನ್ನ ಈಗ ನೋಡ್ಕೊಂಡು ಹೋಗೋಣ. ಇದನ್ನು ಒಂದು ಸರಿ ನೋಡಿ ಆಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಬೇಕಾದ್ರೆ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ಈ ಆಪ್ಷನ್ ಎಂಟ್ರಿ ಮಾಡೋ ಟೈಮಿಂಗ್ಸು ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅದ್ರ ಬಗ್ಗೆ KA ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ. ಮೇ ಬಿ ಎಕ್ಸ್ಟೆಂಡ್ ಆಗೋ ಚಾನ್ಸು ಇಲ್ಲ. ಹಾಗಾಗಿ ನೀವು ನಾಳೆ ಬೆಳಗ್ಗೆ 11 ಗಂಟೆ ಒಳಗಡೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ಮಾಡಲೇಬೇಕು, ವಿಧಿ ಇಲ್ಲ. ಸೆಕೆಂಡ್ ಮಾರ್ಕ್ ರೌಂಡಲ್ಲಿ ಯಾವುದೂ ಸೀಟು ಅಲಾಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಎಗೇನ್ ಕಟ್ ಆಫ್ ತೊಗೊಳ್ಳಿ. ಕಟ್ ಆಫ್ ತಗೊಂಡು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಎಷ್ಟು ನೋಡ್ಕೊಳ್ಳಿ. ಆ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಸಿಕ್ಕಿದೆ ಅದನ್ನು ನೋಡಿ. ಅದನ್ನು ಈಗ ಆಪ್ಷನ್ ಎಂಟ್ರಿ ಮಾಡಿ. ಮಾರ್ಕ್ ರಿಸಲ್ಟಲ್ಲಿ ಅಲಾಟ್ ಆಗಿರೋ ಸೀಟು ರೌಂಡ್ 1ನಲ್ಲೂ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಬಹುದು. ಬಟ್ ಸಿಕ್ಕಿದ್ರೂ ಸಿಗ್ಬೋದು ಅಥವಾ ಸಿಗ್ದಲ್ಲೇ ಇದ್ದರೂ ಇರ್ಬೋದು. ಹಾಗಾಗಿ ನೀವೀಗ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಬೇಕು ರೌಂಡ್ 1ಗೆ. ಮತ್ತು ರೌಂಡ್ 1 ಆಪ್ಷನ್ ಎಂಟ್ರಿಯಲ್ಲಿ ಕೆಲವು ರೂಲ್ಸ್ಗಳಿದ್ದಾವೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರಿ. ಏನು ಅಂದರೆ, ಈಗ ನೀವು ರೌಂಡ್ 1ಗೆ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಲ್ವಾ, ಕಾಲೇಜ್ಗಳ್ನ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೊಬೋದು, ಪ್ರಯಾರಿಟಿಗಳ್ನ ಚೇಂಜ್ ಮಾಡ್ಬೋದು. ಬಟ್ ರೌಂಡ್ 1 ರಿಸಲ್ಟ್ ಬಂದ ಮೇಲೆ ರೌಂಡ್ 2ಗೆ ನೀವು ಹೊಸದಾಗಿ ಯಾವುದೇ ಕಾಲೇಜ್ಗಳ್ನೂ ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೊಸದ ಕಾಲೇಜ್ಗಳ್ನ ನೀವು ಆ್ಯಡ್ ಮಾಡೋದಕ್ಕಾಗದೇ ಇಲ್ಲ. ಇರೋ ಕಾಲೇಜ್ಗಳಲ್ಲೇ ನೀವು ಆಟ ಆಡಬೇಕಾಗುತ್ತೆ. ಅದಕ್ಕೆ ನೀವು ಆಪ್ಷನ್ ಎಂಟ್ರಿನ ಎಷ್ಟು ಕಾಲೇಜ್ ಬೇಕಾದರೂ ಎಷ್ಟು ಕೋರ್ಸ್ ಬೇಕಾದರೂ ಈಗ ನೀವು ಎಂಟ್ರಿ ಮಾಡಿ. ಸಪೋಸ್ ಒಂದು 10 ಕಾಲೇಜ್ ಮಾತ್ರ ಎಂಟ್ರಿ ಮಾಡಿದ್ರೆ ಅಂದ್ಕೊಳ್ಳಿ, ಕಾನ್ಫಿಡೆನ್ಸ್ ಇದೆ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ. ಬೈ ಚಾನ್ಸ್ 10ರಲ್ಲೂ ಸಿಗ್ದಲ್ಲೇ ಇದ್ದರೆ ನಿಮಗೆ ರೌಂಡ್ 1ನಲ್ಲಿ ಯಾವ ಸೀಟು ಅಲಾಟ್ ಆಗಲ್ಲ. ಆಗ ನೀವು ರೌಂಡ್ 2ಗೆ ಹೋಗಬೇಕಾಗುತ್ತೆ. ರೌಂಡ್ 1ನಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳ ಎಲ್ಲ ಕೋರ್ಸ್ಗಳು ಅಡ್ಮಿಷನ್ ಆಗಿಬಿಡ್ತಾರೆ ಅಥವಾ ಅದನ್ನು ಹೋಲ್ಡ್ ಹಿಡ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಹಾಗಾಗಿ ನಿಮಗೆ ರೌಂಡ್ 2ಗೆ ಕಾಲೇಜ್ಗಳು ಅಲಾಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನೀವೇನೇ ಆಟ ಆಡೋಗಿದ್ರು ರೌಂಡ್ 1ನಲ್ಲೇ ಆಟ ಆಡಬೇಕು. ಮೀನ್ಸ್ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ಗಳನ್ನ ತಗೋಬೇಕು. ಇಲ್ಲಾಂದರೆ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ರೌಂಡ್ 2 ರೌಂಡ್ 3 ಅಂತ ಕಾಯಕ್ಕೆ ಹೋಗಬೇಡಿ. ರೌಂಡ್ 1ನಲ್ಲಿ ಅಂದರೆ ಈಗ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಸಪೋಸ್ ನೀವೀಗ ರೌಂಡ್ 1ನಲ್ಲಿ ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಹೇಗೆ? ಫಸ್ಟ್ ಆಪ್ಷನ್ ಎಂಟ್ರಿ ಪ್ರಯಾರಿಟಿ X ಅನ್ನೋ ಕಾಲೇಜಿಗೆ ಕೊಟ್ಟಿದ್ದೀರಾ, ಸೆಕೆಂಡ್ Y ಅನ್ನೋ ಕಾಲೇಜಿಗೆ, ಥರ್ಡ್ ಒನ್ Z ಅನ್ನೋ ಕಾಲೇಜಿಗೆ, ಫೋರ್ತ್ ಒನ್ A ಈ ರೀತಿ ಕೊಟ್ಟಿದ್ದೀರಾ. ನಾನು ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಥರ ಟೋಟಲಿ 11 ಕಾಲೇಜಸ್ ಮಾತ್ರ ಅಥವಾ 11 ಕೋರ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ ಈಗ ನಿಮಗೆ ಏನಾಗ್ಬೋದು, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಅಂದರೆ, ಸಪೋಸ್ ನಿಮಗೀಗ 7th ಕಾಲೇಜಲ್ಲಿ ರೌಂಡ್ 1ನಲ್ಲಿ ಸೀಟು ಅಲಾಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಅಂದರೆ, ರಿಮೈನಿಂಗ್ ಬಿಲೋ ಈ ಎಲ್ಲ ಕಾಲೇಜಿನ ಕೋರ್ಸ್ಗಳು, ಎಲ್ಲ ಪ್ರಯಾರಿಟಿಗಳು ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಅವೈಲಬಲ್ ಆಗೋಲ್ಲ. ನೀವೇನಿದ್ರೂ ಸೆಕೆಂಡ್ ರೌಂಡ್ನಲ್ಲಿ 1 to 6th or 7th ತನಕ ಮಾತ್ರ ನೀವು ಆಪ್ಷನ್ ಎಂಟ್ರಿಗಳ್ನ ರೀಅರೇಂಜ್ ಮಾಡ್ಕೋಬೋದು. ಈ ಕಾಲೇಜಸ್ಗಳ್ನ ಅಥವಾ ಪ್ರಯಾರಿಟಿಗಳ್ನ ಚೇಂಜ್ ಮಾಡ್ಕೋಬೋದು. ಹೊಸ ಕಾಲೇಜ್ಗಳ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಈ ಬಿಲೋ ಕಾಲೇಜಸ್ಗಳ್ನೂ ಅಷ್ಟೇ ನೀವು ಕನ್ಸಿಡರ್ ಆಗಲ್ಲ. 7th ಪ್ರಯಾರಿಟಿ D ಅನ್ನೋ ಕಾಲೇಜು ಸಿಕ್ಕಿದ್ರೆ ಈ ಬಿಲೋ ಎಲ್ಲ ಕೋರ್ಸಸ್ಗಳು ಅಥವಾ ಎಲ್ಲ ಕಾಲೇಜುಗಳು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡ್ತವೆ. ಏನಾದರೂ ನೀವು ರೌಂಡ್ 1ನಲ್ಲಿ ಇದನ್ನು ಹೋಲ್ಡ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಯಾವುದನ್ನು 7th ಪ್ರಯಾರಿಟಿನ ಹೋಲ್ಡ್ ಮಾಡ್ಕೊಂಡ್ರಿ, ಆಗ ನಿಮಗೆ ರೌಂಡ್ 2ನಲ್ಲಿ ಫಸ್ಟ್ ಪ್ರಯಾರಿಟಿಯಿಂದ 6th ಪ್ರಯಾರಿಟಿವರೆಗೆ ಮಾತ್ರ ನಿಮಗೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಸಿಗಲಿಲ್ಲ ಆವಾಗ ನೀವು 7th ಆಪ್ಷನ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ.
ಬಿಲೋ ಪ್ರಯಾರಿಟಿಗಳೆಲ್ಲ ಹೊರಟೋಗಿರುತ್ತವೆ, ಕೇರ್ಫುಲ್ಲಾಗಿರಿ. ಹಾಗೆ ರೌಂಡ್ 2ನಲ್ಲಿ ನೀವು ಈ 1 to 6 ಒಳಗಡೆ ಪ್ರಯಾರಿಟಿಗಳ್ನ ಚೇಂಜ್ ಮಾಡ್ಕೋಬೋದು. ಅಂದರೆ ಆರ್ಡ್ರನ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದೇ ಹೊರತು ಹೊಸ ಕಾಲೇಜ್ಗಳ್ನಾಗಲಿ ಅಥವಾ ಬಿಲೋ ಕಾಲೇಜ್ಗಳ್ನಾಗಲಿ ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಏನಾದರೂ ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಫಸ್ಟ್ ಕಾಲೇಜ್ ಸಿಗಲಿಲ್ಲ, ಸೆಕೆಂಡು ಸಿಗಲಿಲ್ಲ, ಥರ್ಡು ಸಿಗಲಿಲ್ಲ, ಫೋರ್ತು ಸಿಗಲಿಲ್ಲ, ಫಿಫ್ತು ಇಲ್ಲ, ಸಿಕ್ಸ್ತು ಇಲ್ಲ, ಆಗ ನೀವು 7th ಕಾಲೇಜ್ ರೌಂಡ್ 1ನಲ್ಲಿ ಅಲರ್ಟ್ ಆಗಿರುತ್ತಲ್ಲ ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಅಥವಾ ಅದು ಬೇಡ ಅನ್ನಂಗಿದ್ರೆ ನಿಮಗೆ ರೌಂಡ್ 2ನಲ್ಲಿ ಅದ್ರ ಬಗ್ಗೆ ನಾವು ಡೀಟೇಲಾಗಿ ಹೇಳ್ತೀವಿ. ಅಲ್ಲಿ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ. ಇದು ಭಾಳ ರಿಸ್ಕು. ಹಾಗಾಗಿ ರೌಂಡ್ 1ನಲ್ಲಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೇನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ಸ್ ಮುಖಾಂತರ ಕಾಮೆಂಟ್ಸ್ ಹಾಕಿ. ಬಿಕಾಸ್ ನಾಳೆ ಬೆಳಗ್ಗೆ 11 ಗಂಟೆಗೆ ರೌಂಡ್ 1 ರಿಯಲ್ ಆಪ್ಷನ್ ಎಂಟ್ರಿ ಮುಗಿತಾ ಇದೆ.